ಯಾರಿಗೆ ಗೊತ್ತಾಗ್ತಿದೆ ಈಗ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತ ಸ್ಕೀಮ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಇಂದ ಸೆಂಟ್ರಲ್ ಆಗಿರ್ಬೋದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಪಾಲಿಸಿಗಳೆಲ್ಲ ಯಾರು ಜನಕ್ಕೆ ಗೊತ್ತಾಗ್ತಾ ಇದೆ, ಯಾಕೆ ತಿಳ್ಕೊಳಕ್ ಆಗ್ತಿಲ್ಲ, ತಿಳ್ಕೊಳ್ಳೋದಲ್ಲಿ ಇವ್ರು ವಿಫಲ ಆಗ್ತಿದಾರ ಅಥವಾ ತಿಳಿಸೋದಲ್ಲಿ ಆಫೀಸರ್ ಆಗಿರ್ಬೋದು ಅಥವಾ ಸಂಘ ಸಂಸ್ಥೆಗಳು ವಿಫಲ ಆಗ್ತಿದೆ ಏನ್ ಸರ್ ನಿಮ್ ಪ್ರಕಾರ ಹೇಳಿದ್ರೆ? ನನ್ನ ಪ್ರಕಾರ ಹೇಳ್ಬೇಕಾದ್ರೆ ಇಬ್ಬರಲ್ಲೂ ಕೊರತೆ ಇದೆ. ಈಗ ಸರ್ಕಾರದಿಂದ ಸೋತ್ತಲೆ ಮಾಡಿ ಪೇಪರ್ಸ್ ಹಾಕ್ತಾರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತವೆ, ಆಮೇಲೆ ನಮ್ಮ ಸಂಘ ಮುಖಾಂತರನು ತಿಳಿಸ್ತಾರೆ, ಅಲ್ಲೆಲ್ಲ ಅವೇರ್ನೆಸ್ ಮಾಡ್ತಾರೆ, ಅದು ಕಡಿಮೆ. ಇನ್ನ ಜನಗಳಿಗೆ ಇನ್ನೂ ಕೆಲವು ಸ್ಕೀಮ್ಸ್ ಮುಟ್ಟಿಲ್ಲ. ಆಮೇಲೆ ಇವರು ತುಂಬಾ ವಿಫಲ. ಯಾವುದೇ ಒಂದು ಸಭೆ ಅದು ಇದು ಕರೆದ್ರ 100 ಜನ ಕರೆದ್ರೆ 10 ಜನ ಬರಲ್ಲ. ಇದು ಇದೆ, ಎರಡೂ ಇದೆ. ಸೊ ಎರಡಲ್ಲೂ ಮೈನಸಸ್. ಈಗ ಏನ್ ಮಾಡ್ತೇವೆ, ಮೂಲ ಉದ್ದೇಶ ನಮ್ಮ ದೇಶದಲ್ಲಿ ನಮ್ಮ ತಾಲೂಕ್ ಮಟ್ಟಕ್ಕೆ ಅನ್ಕೊಳ್ಳೋಣ, ಜಿಲ್ಲೆ ಮಟ್ಟಕ್ಕೆ ಅನ್ಕೊಳ್ಳೋಣ. ಫಸ್ಟ್ ವ್ಯವಸಾಯದಿಂದ ಬಂದ್ರು, ಆಮೇಲೆ ಬರ್ತಾ ಬರ್ತಾ ಅಫಿಷಿಯಲ್ಸ್ ಕೆಲವರಾದ್ರು, ವ್ಯಾಪಾರಸ್ಥರಾದ್ರು, ಈಗ ಉದ್ದಿಮೆದಾರರು ಆಗಿದ್ದಾರೆ. ಆ ಬೆಳೆಯಬೇಕಾದ್ರೆ ಅದನ್ನ ಹಿಂಬಾಲಿಸ್ಬೇಕು. ಉದಾಹರಣೆಗೆ ಇವಾಗ ಯಾರೋ ಒಬ್ರು ಉದ್ದಿಮೆದಾರ ಇದ್ದಾರೆ, ಅವ್ರು ಹೋಗಿ ತಿಳ್ಕೊಳೋದು. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇದೆ, ಆ ಇಲಾಖೆಗೆ ಹೋಗ್ಬೇಕು. ಸರ್ ನಾವು ಈ ತರ ವ್ಯವಸಾಯದಿದ್ವಿ, ಈಗ ಉದ್ದಿಮೆ ಮಾಡ್ಬೇಕು ಅಂತಿದ್ದೀವಿ, ಇದಕ್ಕೆ ಏನ್ ನಮ್ಗೆ ಅನುಕೂಲ ಇದೆ ಏನು ಅಂದ್ರೆ ಎಲ್ಲ ಅಧಿಕಾರಿ ನೇರೇ ಹೇಳ್ತಾರೆ. ಅಕಸ್ಮಾತ್ ಒಂದ್ಸಾರಿ ಸಿಗ್ಲಿಲ್ಲ ಆಗ್ಬೋದು, ಇನ್ನೊಂದ್ಸಾರಿ ಅಂತ ಪ್ರಯತ್ನ ಮಾಡ್ಬೇಕು. ಹಂಗಾಗಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಅನೇಕ ಯೋಜನೆಗಳಿದೆ. ಈಗ ಕೆಲವರೆಲ್ಲ ಅದನ್ನ ಉಪಯೋಗಿಸ್ಕೊಂತ ಇದ್ದಾರೆ. ಕೆಲವರು ಏನಾಗಿದೆ ಅಂದ್ರೆ ಇಚ್ಛಾಶಕ್ತಿನೋ ಅಥವಾ ಅವರಿಗೆ ಸಹಾಯ ಮಾಡದೇ ಇರೋದು ಅಥವಾ ಆರ್ಥಿಕ ವ್ಯವಸ್ಥೆ ಅಥವಾ ಇನ್ನೊಂದು ಮುಂಚೆ ಸ್ವಲ್ಪ ಹಿಂದುಳಿತಾ ಇದ್ದಾರೆ. ಅದು ನನಗೆ ಕೊರತೆ ಇದೆ. ಇವತ್ತೇನಂದ್ರೆ ಸಕ್ಸಸ್ಫುಲ್ ಇಂಡಸ್ಟ್ರಿಯಲಿಸ್ಟ್ ಮೊದಲೇ ಆಗಕ್ಕಾಗಲ್ಲ. ಯಶಸ್ವಿ ಉದ್ದಿಮೆದಾರ ಯಾವಾಗ ಆಗ್ತಾನೆ, ಶ್ರಮ ಪಡ್ಬೇಕು.